ತಾರಕ್ನ ಭಾವನೆಗಳು ಕಠೋರವಾದವು. ಅವನು ಒಂದು ಸಲ ತೀಕ್ಷಾ ಕಡೆ ನೋಡ್ದ ಮತ್ತು ರೂಮ್ನಿಂದ ಹೊರಗೆ ಹೋದ. ತೀಕ್ಷಾ ಯಾವಾಗ ಬಾಗಿಲು ಮುಚ್ಚೋ ಶಬ್ದ ಕೇಳಿಸ್ಕೊಂಡ್ಲೋ ಅವಳು ಹಿಂದೆ ತಿರುಗಿ ನೋಡಿದ್ಲು. ಅವಳ ಮುಖದಲ್ಲಿ ಒಂದು ನಗು ಬಂತು. ಎಲ್ಲಿಯವರೆಗೆ ಓಡ್ತೀರಾ ಮಿಸ್ಟರ್ ತಾರಕ್ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಳು. ಈಗ ಮುಂದೆ ತೀಕ್ಷಾ ಹೋಗಿ ಬೆಡ್ ಮೇಲೆ ಹಾಯಾಗಿ ಮಲ್ಕೊಂಡ್ಳು. ಇನ್ನೊಂದು ಕಡೆ VR ಇಂಟರ್ನ್ಯಾಷನಲ್ ಕಂಪನಿ. ತಾರಕ್ ಕಂಪನಿಯನ್ನು ತಲುಪಿದ್ದ. ಅವನು ತನ್ನ ರೌಂಡ್ ಚೇರ್ ಮೇಲೆ ಕೂತು ಪೇಪರ್ ವೇಟನ್ನು ತಿರುಗಿಸ್ತಿದ್ದ. ಅವನೆದುರು ಕೆಲವು ಡಾಕ್ಯುಮೆಂಟ್ಸನ್ನು ಇಡಲಾಗಿತ್ತು. ಅವನು ಒಂದು ಅಕ್ಷರ ಕೂಡ ಬಿಡದೆ ಅವುಗಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ಎಷ್ಟರ ಮಟ್ಟಿಗೆ ಅಂದರೆ ಅವನು ತನ್ನ ಕಣ್ರೆಪ್ಪೆಗಳನ್ನು ಮಿಟುಕಿಸ್ತಿರ್ಲಿಲ್ಲ. ನೋಡಿದರೆ ಅವನು ಯಾವುದೋ ಬಹಳ ಆಳವಾದ ಯೋಚನೆಯಲ್ಲಿದ್ದಾನೆ ಅಂತ ಅನ್ನಿಸ್ತಾ ಇತ್ತು. ಅಚಾನಕ್ಕಾಗಿ ಅವನ ತುಟಿಗಳ ಅಂಚು ಮುಗುಳ್ನಗೆಯಿಂದ ಮೇಲಕ್ಕೇರಿದವು. ಅವನು ತನ್ನ ಕೈ ಚಾಚಿದ ಮತ್ತು ತನ್ನ ಕೆನ್ನೆಗಳನ್ನ ಮುಟ್ಕೊಂಡ. ಆಮೇಲೆ ತನ್ನ ತುಟಿಗಳನ್ನ ಮುಟ್ದ. ಅವನ ತುಟಿಗಳ ಅಂಚು ಎಷ್ಟು ಬಾಗಿದವೆಂದರೆ ತಾರಕ್ಕೆ ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ ಅನ್ನುವಂತಿತ್ತು. ಅವನ ಕಣ್ಣು ಮುಂದೆ ತೀಕ್ಷಾಳ ಬೆಳಗಿನ ಚೇಷ್ಟೆಗಳು ನೆನಪಿಗೆ ಬರ್ತಾ ಇದ್ವು. ಅವನ ನಗು ಇನ್ನೂ ದೊಡ್ಡದಾಯಿತು. ಅಚಾನಕ್ಕಾಗಿ ಅವನ ಭಾವನೆಗಳು ಕಠೋರ ಆದವು. ಅವನ ಕಣ್ಣುಗಳು ತೀಕ್ಷ್ಣವಾದವು. ಇದೇನಾಗ್ತಿದೆ ನನಗೆ ಅಂದ್ಕೊಂಡ ಅವನು ತನ್ನ ತಲೆಯನ್ನು ಚೇರ್ ಮೇಲೆ ಒರಗಿಸ್ಕೊಂಡ ಮತ್ತು ಕಣ್ಣು ಮುಚ್ಚಿ ಆಳವಾದ ಯೋಚನೆಯಲ್ಲಿ ಮುಳುಗ್ದ. ಕೊನೆಗೆ ನೀನು ಯಾಕೆ ಹೀಗೆ ಮಾಡ್ತಿದ್ಯಾ ಅಂದ್ಕೊಂಡ. ಅವನ ಮುಖದಲ್ಲಿ ಒಂದು ನಿಗೂಢವಾದ ನಗು ಹರಡಿತು. ರಾತ್ರಿಯ ಸಮಯ. ರೂಮ್ನಲ್ಲಿ ತೀಕ್ಷಾ ಪೇಂಟಿಂಗನ್ನು ಮಾಡ್ತಾ ಇದ್ಲು. ಅವಳು ತನ್ನ ಪೇಂಟ್ ಬ್ರಷ್ ಹಿಡಿದು ಕೆಲಸ ಮಾಡ್ತಿದ್ಲು. ಅವಳು ಕಿಟಕಿ ಪಕ್ಕ ನಿಂತು ಏನೋ ಬಿಡಿಸ್ತಿದ್ಲು. ಬಹುಶಃ ಅವಳು ಹೊರಗಿನ ದೃಶ್ಯವನ್ನು ಬಿಡಿಸ್ತಿದ್ಲು ಅನಿಸುತ್ತೆ. ಅವಳ ಕೆನ್ನೆ ಮೇಲೆ ಪೇಂಟಿಂಗ್ ಬಣ್ಣಗಳು ಹತ್ತಿದ್ವು. ಅವಳು ಅದೆಷ್ಟು ಶ್ರದ್ಧೆಯಿಂದ ಆ ಚಿತ್ರ ಬಿಡಿಸ್ತಿದ್ಲು ಅಂದರೆ ತಾರಕ್ ರೂಮಿಗೆ ಬಂದಿದ್ದೆ ಅವಳಿಗೆ ತಿಳಿಲಿಲ್ಲ. ತಾರಕ್ ಅವಳನ್ನ ಎಷ್ಟು ಹೊತ್ತಿನಿಂದ ನೋಡ್ತಿದ್ದ. ಅವಳು ಒಂದು ಹುಬ್ಬು ಮೇಲಕ್ಕೇರಿತು. ಅವಳು ತನ್ನನ್ನು ನೋಡಿಲ್ಲ ಅಂತ ಅವನು ಅವಳನ್ನೇ ತಿಟ್ಟಿಸಿ ನೋಡ್ತಿದ್ದ. ಆ ಪೇಂಟಿಂಗ್ನಲ್ಲಿ ಅವಳು ಎಷ್ಟು ಮುಳುಗಿದ್ಲು ಅಂದರೆ ತಾರಕ್ ಬಂದು ಎಷ್ಟು ಹೊತ್ತಾಗಿದೆ ಎಂಬ ಕನಿಷ್ಠ ಸುಳಿವು ಕೂಡ ಅವಳಿಗಿರಲಿಲ್ಲ. ತಾರಕ್ ಆ ಪೇಂಟಿಂಗನ್ನು ಎಷ್ಟು ಸಿಟ್ಟಿನಿಂದ ತಿಟ್ಟಿಸ್ತಿದ್ದ ಅಂದರೆ ಆ ನೋಟಕ್ಕೆ ಪೇಂಟಿಂಗ್ 2 ತುಂಡಾಗಬೇಕು ಅನ್ನುವಂತಿತ್ತು. ಆ ಪೇಂಟಿಂಗ್ನಿಂದಾಗಿಯೇ ತೀಕ್ಷಾ ತನ್ನನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾಳೆ ಅಂತ ಅವನಿಗನ್ನಿಸ್ತು. ತಾರಕ್ ಮುಂದೆ ಬಂದ. ತೀಕ್ಷಾಗೆ ಯಾರೋ ಬಂದ ಅರಿವಾಯಿತು. ಅವಳು ತಿರುಗಿ ನೋಡಿದ್ಲು. ತಾರಕ್ ಅವಳ ಕಡೆ ನಡೆದು ಬರ್ತಿದ್ದ. ಅವನು ತನ್ನ ಟೈ ಲೂಸ್ ಮಾಡಿಕೊಂಡ. ತಾರಕ್ನ ಮುಖ ನೋಡಿ ತೀಕ್ಷಾ ಸ್ವಲ್ಪ ಹೆದರಿದ್ಲು. ಅವಳವನ ಕಡೆ ನೋಡ್ತಾ ಅಂದ್ಲು, ನೀವು ಬಂದ್ರಾ? ಈಗ ತಾರಕ್ ಇನ್ನೂ ಆಶ್ಚರ್ಯ ಆದ. ಅವನು ಇದುವರೆಗೆ ಬಂದಿದ್ದೆ ಅವಳಿಗೆ ಗೊತ್ತಾಗ್ಲಿಲ್ವಲ್ಲ ಅಂತ ಸಿಟ್ಟು ಬಂತು. ಅವನ ಕಣ್ಣುಗಳು ಸಣ್ಣಗಾದವು. ಅಂದರೆ ಇವಳಿಗೆ ನಾನು ಬಂದಿದ್ದು ಈಗ ಗೊತ್ತಾಯ್ತಾ ಅಂದ್ಕೊಂಡ. ತಾರಕ್ ಅವಳನ್ನ ನೋಡ್ದ. ಅವಳ ಬಟ್ಟೆ ಮೇಲೆಲ್ಲ ಬಣ್ಣಗಳಾಗಿದ್ವು. ಅವಳ ಕೈಯಲ್ಲಿ ಬ್ರಷ್ ಇತ್ತು. ಅವಳೆರಡು ಕೆನ್ನೆಗಳ ಮೇಲೆ ಬಣ್ಣ ಹತ್ತಿತ್ತು. ಅಷ್ಟೇ ಯಾಕೆ, ಅವಳ ಕೂದಲಿನಲ್ಲೂ ಬಣ್ಣ ಇತ್ತು. ಇದೆಲ್ಲ ನೋಡುವಾಗ ಅವಳು ಇನ್ನೂ ಚಂದವಾಗಿ ಕಾಣ್ತಿದ್ಲು. ಒಬ್ಬ ಪುಟ್ಟ ಮುದ್ದು ಗೊಂಬೆ ಹಾಗೆ. ಆ ಅಮಾಯಕವಾದ ದೊಡ್ಡ ದೊಡ್ಡ ಕಣ್ಣುಗಳು ಅವನನ್ನು ಸೆಳೀತಾ ಇದ್ವು. ತಾರಕ್ ತೀಕ್ಷಾಳ ಎದುರು ಬಂದು ನಿಂತ. ತೀಕ್ಷಾ 2-4 ಹೆಜ್ಜೆ ಹಿಂದೆ ಹೋದ್ಲು. ಯಾಕಂದರೆ ತಾರಕ್ ತುಂಬ ಭಯಾನಕವಾಗಿ ಕಾಣ್ತಿದ್ದ. ಇದು ಕಂಡು ತಾರಕ್ನ ಕಣ್ಣುಗಳು ಇನ್ನೂ ಕೆಂಪಾದವು. ಅವನು ತೀಕ್ಷಾಳನ್ನು ತನ್ನ ಕಡೆ ಎಳ್ದ. ತೀಕ್ಷಾ ಹೋಗವನ ಎದೆಗೆ ಅಪ್ಕೊಂಡ್ಳು. ಅವಳು ಗಾಬರಿಯಾಗಿ ದೂರ ಸರಿದ್ಲು. ಅದು ನನ್ನ ಬಟ್ಟೆ ಗಲೀಜಾಗಿದೆ, ನಾನು ಈಗಲೇ ಹೋಗಿ ಬದಲಾಯಿಸ್ಕೊಂಡು ಬರ್ತೀನಿ ಅಂದ್ಲು. ಅವಳು ತಿರುಗಿದ್ಲು. ಅವಳು 2 ಹೆಜ್ಜೆ ಮುಂದೆ ಹೋಗುವಷ್ಟರಲ್ಲಿ ತಾರಕ್ ಅವಳನ್ನ ಹಿಂದಿನಿಂದ ಹಿಡ್ಕೊಂಡ ಮತ್ತು ತನ್ನ ಟೈ ತೆಗೆದು ಅವಳ 2 ಕೈಗಳನ್ನ ಕಟ್ಟಿ ಹಾಕ್ತ. ತೀಕ್ಷಾ ಗಾಬರಿಯಾದ್ಲು. ತಾರಕ್ ಮತ್ತೆ ತನಗೆ ನೋವು ಕೊಡಲಿದ್ದಾನೆ ಅಂತ ಅವಳಿಗೆ ಅನ್ನಿಸ್ತು. ತೀಕ್ಷಾ ತನ್ನ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಕೊಂಡ್ಳು. ಅವಳು ನಡುಗತೊಡಗಿದ್ಲು. ಅವಳಿಗೆ ತನ್ನ ಕತ್ತಿನ ಮೇಲೆ ತಾರಕ್ನ ಸ್ಪರ್ಶವಾಯಿತು. ತಾರಕ್ ಅವಳನ್ನು ಹಿಂದಿನಿಂದ ಅಪ್ಕೊಂಡಿದ್ದ. ತಾರಕ್ ತನ್ನ ಒಂದು ಕೈಯಿಂದ ಅವಳನ್ನು ಸೇರೋದಕ್ಕೆ ಬಯಸ್ದ. ತೀಕ್ಷಾ ತನ್ನ ಕಣ್ಣುಗಳನ್ನ ಇನ್ನೂ ಗಟ್ಟಿಯಾಗಿ ಇಸ್ಕೊಂಡ್ಳು. ಆಗ ತೀಕ್ಷಾ ತನ್ನೆರಡು ಕಾಲುಗಳನ್ನ ಗಟ್ಟಿಯಾಗಿ ಬಿಗಿದ್ಕೊಂಡ್ಳು. ಇದರಿಂದಾಗಿ ತಾರಕ್ ಮತ್ತಷ್ಟು ಅವಳಿಗೆ ಪೂರ್ತಿಯಾಗಿ ಸೇರೋದಕ್ಕೆ ಬಯಸ್ದ. ಈಗ ತೀಕ್ಷಾ ಹೆದರಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ತಾರಕ್ ಅವಳನ್ನ ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಮತ್ತು ಅವಳ ಕಿವಿಯಲ್ಲಿ ಮೆಲ್ಲನೆ ಅಂದ, ಡೋಂಟ್ ಮೂವ್. ತೀಕ್ಷಾ ಅಲ್ಲೇ ಕಲ್ಲಾದ್ಲು.
ಅವಳಿಗೆ ತಾರಕ್ನ ಕೈಗಳು ಚಲಿಸ್ತಾ ಇರೋದು ಅರಿವಾಯಿತು. ಮೆಲ್ಲ ಮೆಲ್ಲಗೆ ಅವಳು ಅದನ್ನು ಫೀಲ್ ಮಾಡ್ತಿದ್ಲು. ತಾರಕ್ ಅವಳ ಕೆನ್ನೆಗೆ ಮುತ್ತಿಟ್ಟ ಮತ್ತು ತೀಕ್ಷಾಳನ್ನು ತನ್ನ ಕಡೆ ತಿರುಗಿಸ್ದ. ತೀಕ್ಷಾಳ ಹೆದರಿರೋ ಮುಖ ನೋಡಿ ತಾರಕ್ ತನ್ನ ಕೈಯನ್ನು ಪೇಂಟಿಂಗ್ ಬಣ್ಣಗಳಲ್ಲಿದ್ದ ಮತ್ತು ತೀಕ್ಷಾಳ ಮೈ ಮೇಲೆ ಅದನ್ನು ಹಚ್ಚೋದಕ್ಕೆ ಶುರು ಮಾಡ್ದ. ಅವಳ ಕೈಗಳ ಮೇಲೆ ಬಾಹುಗಳ ಮೇಲೆ ಕೈ ಆಡಿಸ್ದ. ಅವನ ಬೆರಳುಗಳ ಬಣ್ಣದ ಗುರುತುಗಳು ಅವಳ ಮೇಲೆ ಮೂಡ್ತಿದ್ವು. ತೀಕ್ಷಾಗ್ ತನ್ನ ಕೈಗಳ ಮೇಲೆ ಏನೋ ತೀವ್ರವಾದ ಅನುಭವವಾಯಿತು. ಅವಳು ಮೆಲ್ಲಗೆ ಕಣ್ಬಿಟ್ಲು. ತನ್ನ ಕೈಗಳ ಕಡೆ ನೋಡಿದ್ಲು. ಅಲ್ಲಿ ಪೇಂಟಿಂಗ್ನ ಬಣ್ಣಗಳಿದ್ವು. ಅವಳು ತಾರಕ್ನ ಕೈ ಕಡೆ ನೋಡಿದ್ಲು. ಅದು ಕೂಡ ಬಣ್ಣಗಳಿಂದ ತುಂಬಿತ್ತು. ತೀಕ್ಷಾಳ್ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದ್ವು. ಅವಳು ತಾರಕ್ ತನಗೆ ನೋವು ಕೊಡ್ತಾನೆ ಅಂದ್ಕೊಂಡಿದ್ಲು. ಆದರೆ ಅವನು ಚಿತ್ರ ಬಿಡಿಸ್ತಿದ್ದ. ತೀಕ್ಷಾ ತಾರಕ್ನ ಕಣ್ಣುಗಳನ್ನು ನೋಡಿದ್ಲು. ಅವಳು ಪೂರ್ತಿ ಕೆಂಪಾದ್ಲು. ತಕ್ಷಣವೇ ತಿರುಗ್ಕೊಂಡ್ಳು. ತಾರಕ್ನ ತುಟಿಗಳ ಅಂಚು ವಕ್ರ ಆಯಿತು. ತೀಕ್ಷಾ ಬಾತ್ರೂಮ್ ಕಡೆ ಓಡಿದ್ಲು. ಆದರೆ ಅವಳು ಒಳಗೆ ಹೋಗೋ ಮೊದಲೇ ತಾರಕ್ ಅವಳನ್ನ ಹಿಡ್ಕೊಂಡ. ಮರುಕ್ಷಣವೇ ಅವಳಿಗೆ ತುಂಬ ಮುಜುಗರ ಆಗ್ತಿತ್ತು. ತೀಕ್ಷಾಳ ಮುಖ ಗೋಡೆ ಕಡೆಗಿತ್ತು. ಅವಳ ಬೆನ್ನು ತಾರಕ್ ಕಡೆ ಇತ್ತು. ಅವಳು ಪೂರ್ತಿ ಕೆಂಪಾಗೋಗಿದ್ಲು. ಅವನೀಗ ಏನು ಮಾಡೋದಕ್ಕೆ ಹೊರಟಿದ್ದಾನೆ ಅಂತ ಅವಳಿಗೆ ಅರ್ಥ ಆಗ್ತಾ ಇತ್ತು. ಅವಳು ಇಡೀ ಮೈಗೆ ಬಣ್ಣವನ್ನು ಹಚ್ಚೋದಕ್ಕೆ ಶುರು ಮಾಡ್ದ. ತಾರಕ್ನ ತಣ್ಣನೆಯ ಕೈಗಳು ಚಲಿಸ್ತಿದ್ವು. ತೀಕ್ಷಾ ಕಣ್ಣು ಮುಚ್ಕೊಂಡ್ಳು. ಅವಳು ತಲೆಯಿಂದ ಪಾದದವರೆಗೆ ಕೆಂಪಾಗಿದ್ಲು. ತಾರಕ್ನ ಕೈಗಳು ಎಲ್ಲೆಡೆ ಚಲಿಸ್ತಿದ್ವು. ತೀಕ್ಷಾ ಇದರಿಂದ ಮುದುಡ್ಕೊಳ್ತಿದ್ಲು. ತೀಕ್ಷಾ ಇದರಿಂದಾಗಿ ಪೂರ್ಣವಾಗಿ ಮುಜುಗರದಿಂದ ನೋಡ್ತಿದ್ಲು. ತಾರಕ್ ಅವಳ ಕೈಗಳ ಕಟ್ಟನ್ನು ಬಿಚ್ಚಿದ ಮತ್ತು ಅವಳನ್ನ ಹಿಂದಿನಿಂದ ಗಟ್ಟಿಯಾಗಿ ಅಪ್ಕೊಂಡ. ತೀಕ್ಷಾ ಇದರಿಂದಾಗಿ ಇನ್ನೂ ಮುದುಡ್ಕೊಂಡ. ತಾರಕ್ ಅವಳನ್ನ ತನ್ನ ಕಡೆ ತಿರುಗಿಸ್ತಾ ತಾರಕ್ನ ನೋಡುವಂಥ ಧೈರ್ಯ ತೀಕ್ಷಾಗೆ ಇರಲಿಲ್ಲ. ತಾರಕ್ ಅವಳ ಗಲ್ಲವನ್ನು ಮೇಲೆತ್ತಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಅವಳಿಗೆ ಚುಂಬಿಸ್ದ. ಅವನು ಅವಳನ್ನು ತುಂಬ ಗಂಭೀರವಾಗಿ ಚುಂಬಿಸ್ತಿದ್ದ. ತೀಕ್ಷಾ ತನ್ನ ಕೈ ಚಾಚಿದ್ಲು. ಅವಳು ತಾರಕ್ನ ಕೂದಲಿನೊಳಗೆ ಬೆರಳನ್ನು ಆಡಿಸ್ತಿದ್ಲು. ಬಹುಶಃ ಇದು ಅವಳು ಬೆಳಿಗ್ಗೆ ಮಾಡಿದ ಕೆಲಸದ ಪ್ರಭಾವ ಇರಬಹುದು. ಆದರೆ ಏನೇ ಇರಲಿ, ತಾರಕ್ ನಾರ್ಮಲ್ ಆಗಿದ್ದ. ಅವನು ಸರಿಯಾಗಿದ್ದ. ಈ ಮನುಷ್ಯ ಕೇವಲ ಪ್ರೀತಿಯ ಹಸಿವಿನಲ್ಲಿದ್ದಾನೆ ಅಂತ ಅಂದ್ಕೊಂಡ್ಳು. ತಾರಕ್ ಅವಳನ್ನು ಬಿಟ್ಟ. ತೀಕ್ಷಾಳ ಹೆಗಲ ಮೇಲೆ ತನ್ನ ಗಲ್ಲವನ್ನು ಇರಿಸಿ ಅವಳನ್ನು ಗಟ್ಟಿಯಾಗಿ ಅಪ್ಕೊಂಡ. ತೀಕ್ಷಾಗೆ ತನ್ನ ಬೆನ್ನೆಲುಬು ಮುರಿದು ಹೋಗುತ್ತೇನೋ ಅಂತ ಅನ್ನಿಸ್ತು. ಯಾಕಂದರೆ ತಾರಕ್ ಅಷ್ಟು ಶಕ್ತಿಯುತನಾಗಿದ್ದ. ಅಚಾನಕ್ಕಾಗಿ ತಾರಕ್ ಅವಳನ್ನ ಎತ್ಕೊಂಡ ಮತ್ತು ಬಾತ್ರೂಮ್ ಕರ್ಕೊಂಡು ಬಂದ. ಅವನು ತೀಕ್ಷಾಳನ್ನು ಇಳಿಸ್ದ. ತೀಕ್ಷಾಳ ದೃಷ್ಟಿ ಕನ್ನಡಿ ಮೇಲೆ ಬಿತ್ತು. ಅಲ್ಲಿ ತನ್ನನ್ನು ತಾನು ನೋಡಿ ಅವಳಿಗೆ ತುಂಬ ಮುಜುಗರ ಆಯಿತು. ಅವಳು ತಕ್ಷಣ ತಿರ್ಕೊಂಡ್ಳು. ತನ್ನ ಕೈಗಳಿಂದ ತನ್ನನ್ನು ತಾನು ಮುಚ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ಲು. ತಾರಕ್ ಅವಳನ್ನ ಎತ್ಕೊಂಡು ಶವರ್ ಕೆಳಗೆ ಕರ್ಕೊಂಡು ಬಂದ. ಶವರ್ ನೀರು ಅವರ ಮೇಲೆ ಬೀಳ್ತಿದ್ದಂತೆ ತೀಕ್ಷಾಳ ಮೈ ಹೊಳಿತಿತ್ತು. ತೀಕ್ಷಾ ಕಣ್ಣೆತ್ತಿ ತಾರಕ್ ಕಡೆ ನೋಡಿದ್ಲು. ಅವನ ಕಣ್ಣುಗಳಲ್ಲಿ ಅವಳಿಗೆ ಎಮೋಷನ್ಸ್ ಕಂಡವು. ಮರುಕ್ಷಣವೇ ಅವಳು ಗೋಡೆ ಕಡೆ ಹೋದ್ಲು. ಏನಾಯ್ತು ಅಂತ ಅವಳಿಗೆ ತಿಳಿಲೇ ಇಲ್ಲ. ತಾರಕ್ ಅವಳನ್ನು ಚುಂಬಿಸ್ತಿದ್ದ. ಅವಳನ್ನ ಸತತವಾಗಿ ಈ ರೀತಿ ಮಾಡ್ತಿದ್ದ. ತೀಕ್ಷಾ ಮುಖವನ್ನು ಇನ್ನೊಂದು ಕಡೆ ಮಾಡಿ ಜೋರಾಗಿ ಉಸಿರಾಡತೊಡಗಿದ್ಲು. ಅವಳಿಗೆ ತನ್ನ ಕೆನ್ನೆಯ ಮೇಲೆ ತಾರಕ್ನ ಅನುಭವ ತಿಳಿತಿತ್ತು. ಮೆಲ್ಲ ಮೆಲ್ಲಗೆ ಇದು ಮುಂದುವರಿಯಿತು. ಅವಳು ತಾರಕ್ನನ್ನು ಹಿಂದೆ ತಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ತಾರಕ್ ಅವಳ ಕೈಗಳನ್ನ ಹಿಡ್ಕೊಂಡ್ಬಿಟ್ಟಿದ್ದ. ಇದರಲ್ಲೇ ಗೊತ್ತಾಗ್ತಿತ್ತು ಅವನು ಎಷ್ಟು ಪ್ರೀತಿಯನ್ನು ಹಂಬಲಿಸ್ತಿದ್ದಾನೆ ಅಂತ. ತೀಕ್ಷಾಳ ಕಣ್ಣುಗಳು ಕೆಂಪಾದವು. ಅವಳ ಉಸಿರಾಟದ ವೇಗ ಹೆಚ್ಚಾಯಿತು. ಇದು ತಾರಕ್ನನ್ನು ಇನ್ನೂ ಹುಚ್ಚನನ್ನಾಗಿ ಮಾಡ್ತಾ ಇತ್ತು. ಆ ನಂತರ ಅವಳನ್ನ ಎತ್ಕೊಂಡು ಅವನು ರೂಮಿಗೆ ಬಂದ. ರೂಮಿನ ಸ್ಥಿತಿ ಹದಗೆಟ್ಟಿತ್ತು. ತಾರಕ್ ತೀಕ್ಷಾಳನ್ನು ಬೆಡ್ ಮೇಲೆ ಬಿಟ್ಟ. ಲೈಟ್ ಆಫ್ ಮಾಡ್ದ. ಆದರೆ ರೂಮ್ನಲ್ಲಿ ಲ್ಯಾಂಪ್ ಲೈಟ್ ಆನ್ ಇತ್ತು. ಕಿಟಕಿಯಿಂದ ಬರ್ತಿದ್ದಂಥ ಚಂದಿರನ ಮಂದ ಬೆಳಕು ಬೆಡ್ ಮೇಲೆ ಹರಡಿತ್ತು.
ಆ ಬೆಳಕಿನಲ್ಲಿ ತೀಕ್ಷಾ ಹೊಳಿತಾ ಇದ್ಲು. ತೀಕ್ಷಾ ಕಣ್ಣು ಮುಚ್ಕೊಂಡ್ಳು. ಮುಂದೆ ಏನಾಗಲಿದೆ ಅಂತ ಅವಳಿಗೆ ತಿಳಿದಿತ್ತು. ತಾರಕ್ ಅವಳ ಜೊತೆ ಪೂರ್ತಿಯಾಗಿ ಸೇರೋದಕ್ಕೆ ಬಯಸ್ತ. ಅವನ ಪ್ರತಿಯೊಂದು ಚಟುವಟಿಕೆಯ ಗುರುತು ತೀಕ್ಷಾಳ ಮೈ ಮೇಲೆ ಕಾಣ್ತಿತ್ತು. ತೀಕ್ಷಾ ಕಿಟಕಿಯಿಂದ ಹೊರಗೆ ನೋಡ್ತಿದ್ಲು. ಕಿಟಕಿಯ ಹೊರಗೆ ಒಂದು ಮರ ಇತ್ತು. ಆ ಮರದ ಮೇಲೆ 2 ಹಕ್ಕಿಗಳು ಕೂತಿದ್ವು. ಬಹುಶಃ ಅವು ಕೂಡ ಇವರಿಬ್ಬರು ಮಾಡ್ತಾ ಇರೋದನ್ನೇ ಮಾಡ್ತಿದ್ವು ಅನ್ಸುತ್ತೆ. ತಾರಕ್ ಅವಳ ಜೊತೆ ಸೇರಿದ. ತೀಕ್ಷಾ ಬ್ಲ್ಯಾಂಕೆಟನ್ನು ಮುಷ್ಟಿಯಲ್ಲಿ ಬಿಗಿಯಾಗಿಡಿದ್ಲು. ಅವಳು ಹೊರಗೆ ನೋಡ್ತಿದ್ಲು. ನಿಧಾನವಾಗಿ ಅವಳ ಕಣ್ಣುಗಳು ಮುಚ್ಚತೊಡಗಿದ್ಲು. ಆದರೆ ತಾರಕ್ ಅವಳನ್ನ ಮಲಗೋದಕ್ಕೆ ಬಿಡ್ತಾ ಇರಲಿಲ್ಲ. ಅವಳು ನಿದ್ದೆಗಣ್ಣಿನಿಂದ ತಾರಕ್ ಕಡೆ ನೋಡಿದ್ಲು. ಸಾಕು ಮಾಡಿ ಇನ್ನು ಎನ್ನುವಂತಿತ್ತು ಅವಳ ನೋಟ. ತೀಕ್ಷಾಗೆ ನೋವಾಗ್ತಿತ್ತು. ಅವಳಿಗಿನ್ನು ತಡೆಯೋದಕ್ಕಾಗ್ತಿರ್ಲಿಲ್ಲ. ಅವಳು ತಾರಕ್ನನ್ನ ಸಹಿಸ್ಕೊಳ್ಳೋದಕ್ಕೆ ಕಷ್ಟಪಡ್ತಿದ್ಲು. ತೀಕ್ಷಾ ಅಂದ್ಲು, ಪ್ಲೀಸ್. ಆದರೆ ತಾರಕ್ ಅವಳು ಒಂದು ಮಾತನ್ನು ಕೇಳಲಿಲ್ಲ. ಅವನು ತನ್ನಂತಾನು ತೃಪ್ತಿಪಡಿಸ್ಕೊಳ್ಳುವಲ್ಲಿ ಮುಳುಗಿದ್ದ. ತೀಕ್ಷಾಳ ಕಣ್ಣುಗಳು ಭಾರವಾದವು. ಆ ಹಕ್ಕಿಗಳು ಆರು ಹೋದವು. ಆದರೆ ಈ ಮನುಷ್ಯ ಇನ್ನೂ ಶಾಂತನಾಗಿಲ್ಲ. ಯಪ್ಪ, ಯಾವುದರಿಂದ ಆಗಿದ್ದಾನೆ ಇವನು ಅಂದ್ಕೊಂಡ್ಳು. ತೀಕ್ಷಾ ಸಿಟ್ಟಿನಿಂದ ತಾರಕ್ ಕಡೆ ನೋಡಿದ್ಲು. ತಾರಕ್ ಬಗ್ದ ಮತ್ತು ಅವಳು ತೀಕ್ಷಾಳ ಕಿವಿಯಲ್ಲಿ ಏನೋ ಪಿಸುಗುಡ್ತ. ತೀಕ್ಷಾಳ ಕೆನ್ನೆಗಳು ಕೆಂಪಾದವು. ಅವಳು ಮನಸ್ಸಲ್ಲೇ ಅವನನ್ನು ಬೈತಾ ಇದ್ಲು. ಸ್ವಲ್ಪ ಸಮಯದ ನಂತರ ತಾರಕ್ ನಿಂತ. ಅವನು ತೀಕ್ಷಾ ಕಡೆ ನೋಡ್ದ. ತೀಕ್ಷಾಳ ಕಣ್ಣುಗಳು ಅರ್ಧ ತೆರೆದಿದ್ವು, ಅರ್ಧ ಮುಚ್ಚಿದ್ವು. ತೀಕ್ಷಾ ನಿದ್ದೆಗಣ್ಣಿನಿಂದ ಅವನನ್ನು ನೋಡಿದ್ಲು. ತಾರಕ್ ಅವಳಿಗೆ ಮುತ್ತಿಟ್ಟು ಗುಡ್ ನೈಟ್ ಅಂದ. ತೀಕ್ಷಾ ಮಲಗಿಬಿಟ್ಲು. ಅವಳು ತುಂಬ ಸುಸ್ತಾಗಿದ್ಲು. ಅವಳಲ್ಲಿ ಸ್ವಲ್ಪವೂ ಶಕ್ತಿ ಇರಲಿಲ್ಲ. ಯಾರೋ ತನ್ನನ್ನು ಕ್ಲೀನ್ ಮಾಡ್ತಿದ್ದಾರೆ, ಬಟ್ಟೆ ಹಾಕ್ತಿದ್ದಾರೆ ಎಂಬ ಅರಿವು ಅವಳಿಗಿತ್ತು. ಆದರೆ ಅವಳು ಗಾಢ ನಿದ್ದೆಗೆ ಜಾರಿದ್ಲು. ತಾರಕ್ ಅವಳನ್ನ ತನ್ನ ತೋಳುಗಳಿಗೆ ಎಳೆದುಕೊಂಡ ಮತ್ತು ಅವಳನ್ನೇ ನೋಡತೊಡಗ್ದ. ತೀಕ್ಷಾಳ ಮುಖ ಇನ್ನೂ ಕೆಂಪಾಗಿತ್ತು. ಅವಳು ಬಹಳ ಸುಸ್ತಾದಂತ ಕಾಣ್ತಿದ್ಲು. ತಾರಕ್ ಅವಳ ಕೆನ್ನೆ ಮೇಲೆ ಬಿದ್ದಿದ್ದ ಕೂದಲನ್ನು ಸರಿಸಿ ಮನಸ್ಸಿನಲ್ಲಂದ, ನಿನ್ನನ್ನು ನೋಡಿದ್ರೆ ನಾನು ಯಾಕೆ ನನ್ನ ಹತೋಟಿಯನ್ನು ಕಳೆದುಕೊಳ್ತಿದ್ದೀನಿ? ನಿನ್ನಲ್ಲಿ ಏನಿದೆ ಅದು ನನ್ನನ್ನು ನಿನ್ನ ಕಡೆ ಸೆಳೆಯುತ್ತೆ? ತಾರಕ್ ಅವಳ ಕೂದಲಿನ ಜೊತೆ ಆಟ ಆಡ್ತಿದ್ದ. ಅವನು ಅವಳನ್ನು ಮುಡ್ದ ಮತ್ತು ಅವಳ ಕಡೆ ಬಗ್ದ. ಅವನು ಮತ್ತೆ ಅವಳಿಗೆ ಚುಂಬಿಸೋದಕ್ಕೆ ಶುರು ಮಾಡ್ದ. ತೀಕ್ಷಾ ನಿದ್ದೆಯಲ್ಲಿದ್ಲು. ಅವಳು ತನ್ನ ಮುಖ ದೂರ ಸರಿಸಿ ನಿದ್ದೆ ದನಿಯಲ್ಲಿ ಅಂದ್ಲು, ಇಲ್ಲ, ನಂಗೆ ತುಂಬ ನಿದ್ದೆ ಬರ್ತಿದೆ. ತೀಕ್ಷಾ ಮಗ್ಗಲು ಬದಲಿಸಿ ಮುದುಳ್ಕೊಂಡು ಮಲಗಿದ್ಲು. ತಾರಕ್ ಅವಳನ್ನೇ ದಿಟ್ಟಿಸ್ದ. ಆಮೇಲೆ ಅವಳನ್ನ ಹಿಂದಿನಿಂದ ತನ್ನ ತೋಳುಗಳಲ್ಲಿ ಅಪ್ಕೊಂಡು ಮಲಗ್ದ. ಮರುದಿನ ಬೆಳಿಗ್ಗೆ ತೀಕ್ಷಾ ಮತ್ತು ತಾರಕ್ ಇನ್ನೂ ಮಲಗಿದ್ರು. ತೀಕ್ಷಾ ಹೊರಳಾಡತೊಡಗಿದ್ಲು. ಯಾಕಂದರೆ ತಾರಕ್ ಅವಳನ್ನ ತುಂಬ ಗಟ್ಟಿಯಾಗಿಡ್ದಿದ್ದ. ಅವಳು ಸಿಟ್ಟಿನಿಂದ ಅವನಿಗೆ ದೂರ ಸರಿದ್ಲು. ಮೆಲ್ಲ ಕಣ್ಬಿಟ್ಲು. ಅವಳೆದುರು ತಾರಕ್ನ ಮುಖ ಇತ್ತು. ಅವಳು ಅವನನ್ನೇ ನೋಡ್ತಾ ಇದ್ಲು. ತಾರಕ್ನ ಕಣ್ಣುಗಳು ಮುಚ್ಚಿದ್ವು. ತೀಕ್ಷಾ ಮನಸ್ಸಲ್ಲಂದ್ಲು, ನೋಡೋದಕ್ಕೆ ಎಷ್ಟು ಹ್ಯಾಂಡ್ಸಮ್, ಆದರೆ ಒಳಗಡೆಯಿಂದ ಪೂರ್ತಿ ಮೃಗ ಆಗ್ಬಿಟ್ಟಿದ್ದಾನೆ. ತೀಕ್ಷಾಳ ದೃಷ್ಟಿ ತಾರಕ್ನ ಕಣ್ಣಿನ ರೆಪ್ಪೆಗಳ ಮೇಲೆ ಬಿತ್ತು. ಅವು ತುಂಬ ದಟ್ಟವಾಗಿ ಮತ್ತು ಉದ್ದವಾಗಿದ್ವು. ತೀಕ್ಷಾ ಅವನ ತುಟಿಗಳನ್ನ ನೋಡಿದ್ಲು. ಅವು ತೆಳುವಾಗಿದ್ವು. ನೋಡೋದಕ್ಕೆ ಅವನು ಬಹಳ ಅಟ್ರಾಕ್ಟಿವ್ ಆಗಿದ್ದ. ಆದರೆ ಈ ಮುಖದ ಹಿಂದಿರೋ ಅಸಲಿ ಮನುಷ್ಯ ಮೃಗ ಅಂತ ಅವಳಿಗೆ ಮಾತ್ರ ಗೊತ್ತಿತ್ತು. ಮಲಗಿದಾಗ ಎಷ್ಟು ಮುಗ್ಧವಾಗಿ ಕಾಣ್ತಾನೆ, ಆದರೆ ಎದ್ದ ತಕ್ಷಣ ರಾಕ್ಷಸ ಆಗ್ಬಿಡ್ತಾನೆ ಅಂತ ಅಂದ್ಕೊಂಡ್ಲು. ತೀಕ್ಷಾ ಎದ್ದು ಕೂತ್ಕೊಳ್ಳೋದಕ್ಕೆ ಹೋದ್ಲು. ಅವಳ ಬಾಯಿಂದ ನೋವಿನ ಧ್ವನಿ ಬಂತು. ಅವಳು ತನ್ನ ಹೊಟ್ಟೆಯನ್ನು ಸವರ್ಕೊಂಡ್ಳು. ಅವಳು ಇಡೀ ಮೈ ನೋವಾಗ್ತಿತ್ತು. ಅದರಲ್ಲೂ ವಿಪರೀತ ನೋವಿತ್ತು. ಅವಳು ಸಿಟ್ಟಿನಿಂದ ತಾರಕ್ ಕಡೆ ನೋಡ್ತಾ ತನ್ನ ಸೊಂಟ ಸವರಿಸ್ಕೊಂಡ್ಳು. ಅವಳು ತಾರಕ್ನ ಶರ್ಟನ್ನು ಧರಿಸಿದ್ಲು. ತೀಕ್ಷಾ ಮೈ ಮುರಿದ್ಲು. ಕಿಟಕಿಯಿಂದ ಹೊರಗೆ ನೋಡಿದ್ಲು. ಬೆಳಗಾಗಿತ್ತು. ಅವಳು ರೂಮಿನ ಕಡೆ ನೋಡಿದ್ಲು. ರೂಮಿನ ಸ್ಥಿತಿ ಕೆಟ್ಟಿತ್ತು. ಎಲ್ಲೆಡೆ ಪೇಂಟಿಂಗ್ ಬಣ್ಣಗಳು ಚೆಲ್ಲಿದ್ದವು. ಒಂದು ಕ್ಷಣ ಅವಳ ಕಣ್ಣು ಮುಂದೆ ಕಳೆದ ರಾತ್ರಿ ದೃಶ್ಯಗಳು ಬಂದು ಹೋದವು. ಅವಳು ಪೂರ್ತಿ ಕೆಂಪಾದ್ಲು. ತೀಕ್ಷಾ ತಾರಕ್ ಕಡೆ ನೋಡಿದ್ಲು ಮತ್ತು ಬೆಚ್ಚಿ ಬಿದ್ಲು. ತಾರಕ್ನ ದೊಡ್ಡ ದೊಡ್ಡ ಕಣ್ಣುಗಳು ತೆರೆದಿದ್ವು. ಅವನು ಕಣ್ಣು ಮಿಟುಕಿಸ್ದೆ ಅವಳನ್ನೇ ನೋಡ್ತಿದ್ದ. ತಾರಕ್ ಎದ್ದು ಕೂತ. ಅವನು ಕೇವಲ ಬಟ್ಟೆ ಧರಿಸಿದ್ದ. ಅವನು ಮಸ್ಕ್ಯುಲರ್ ಬಾಡಿ ಕಾಣ್ತಿತ್ತು. ಅದರ ಮೇಲೆಲ್ಲ ತೀಕ್ಷಾಳ ಉಗುರಿನ ಗುರುತುಗಳಿದ್ದವು. ತೀಕ್ಷಾ ಅವನ ಮೈ ಮೇಲೆ ಕಣ್ಣು ಹಾಯಿಸಿ ಕೂಡಲೇ ದೃಷ್ಟಿ ತಿರುಗಿಸ್ಕೊಂಡ್ಳು. ತಾರಕ್ ಅದನ್ನು ಗಮನಿಸ್ದ. ಅವಳನ್ನು ತನ್ನ ಕಡೆ ಎಳ್ಕೊಂಡ. ಅವಳನ್ನು ಅಪ್ಕೊಂಡು ಒಂದು ಚಿಕ್ಕ ಮುತ್ತು ಕೊಟ್ಟು, ಏನಾಯಿತು
ನನ್ನ ಬಾಡಿ ನಿನಗಿಷ್ಟ ಇಲ್ವಾ? ಅವನ ಧ್ವನಿ ಕೇಳಿ ತೀಕ್ಷಾ ಸ್ವಲ್ಪ ಎದರಿದ್ಲು. ಅವಳು ತನ್ನ ತಲೆ ಅಲ್ಲಾಡಿಸಿದ್ಲು. ಅಚಾನಕ್ಕಾಗಿ ತೀಕ್ಷಾ ಏನು ಯೋಚಿಸಿ ತಾರಕ್ ಎದೆ ಮೇಲೆ ಕೈ ಆಡಿಸಿದ್ಲು ಮತ್ತು ಅವನ ಕೆನ್ನೆಗೆ ಮುತ್ತಿಟ್ಟಂದ್ಲು. ಅದು ನನಗೆ ಇಷ್ಟು ಹೇಳಿ ಅವಳು ತಾರಕ್ ಕಡೆ ನೋಡಿದ್ಲು. ಅವನಿಗೆ ಸಿಟ್ಟು ಬಂತೋ ಏನೋ ಅಂತ ಚೆಕ್ ಮಾಡಿದ್ಲು. ತಾರಕ್ ಅವಳನ್ನೇ ನೋಡ್ತಾ ಇದ್ದ. ತೀಕ್ಷಾ ತನ್ನ ಉಗುರುಗಳನ್ನ ಆಡಿಸ್ತಾ ಅಂದ್ಲು, ಅದು ನನಗೆ ಹೊರಗಡೆ ಸುತ್ತಾಡೋದಕ್ಕೆ ಹೋಗಬೇಕು. ಅವಳು ತಾರಕ್ ಮುಖವನ್ನು ನೋಡಿದ್ಲು. ಅವನ ಭಾವನೆಗಳು ಕಠೋರವಾಗಿದ್ದವು. ತಾರಕ್ ಮತ್ತೆ ತನ್ನ ಹಳೆಯ ರೂಪಕ್ಕೆ ಮರಳುತ್ತಿದ್ದಾನೆ ಅಂತ ತೀಕ್ಷಾಗನಿಸ್ತು. ಆದ್ದರಿಂದ ಅವಳು ವಿಷಯ ನಿಭಾಯಿಸೋದಕ್ಕಂದ್ಲು, ಅದು ನನಗೆ ಹೊರಗೆ ಹೋಗಬೇಕು ಅಂತ ಅನ್ನಿಸ್ತಿದೆ. ನಾನಿಲ್ಲಿ ಒಬ್ಬಳೇ ಬೋರ್ ಆಗ್ತೀನಿ. ನನಗೆ ರೈಡ್ ಮಾಡಬೇಕು ಅಂತ ಅನ್ನಿಸ್ತಿದೆ. ತಾರಕ್ ತೀಕ್ಷಾಳ ಮುಖವನ್ನೇ ನೋಡ್ತಿದ್ದ. ಅವನವಳ ಪ್ರತಿಯೊಂದು ಚಲನವಲನವನ್ನು ಗಮನಿಸ್ತಿದ್ದ. ತೀಕ್ಷಾ ಒಬ್ಬ ಪುಟ್ಟ ಮಗುವಿನಂತ ಆಡ್ತಿದ್ಲು. ತನ್ನ ಬೆರಳುಗಳನ್ನ ಅವನ ಎದೆ ಮೇಲೆ ಆಡಿಸ್ತಾ ಬೇಡಿಕೆ ಇಡ್ತಿದ್ಲು. ಅವಳ ಮುಖ ತುಂಬ ಮುದ್ದಾಗಿ ಕಾಣ್ತಿತ್ತು. ತಾರಕ್ ಅವಳ ಕೆನ್ನೆಗಳನ್ನ ಸವರ್ತಾ ಸರಿ ಅಂದ. ತೀಕ್ಷಾ ಹಾರಿ ಹೋದ್ಲು. ಇವರಿಷ್ಟು ಸುಲಭವಾಗಿ ಹೇಗೆ ಒಪ್ಕೊಂಡ ಅಂದ್ಕೊಂಡ್ಳು. ಮರುಕ್ಷಣವೇ ತಾರಕ್ ಅವಳ ಕೂದಲ ಗಟ್ಟಿಯಾಗಿಡಿದು ಅವಳ ಮುಖವನ್ನು ಮೇಲೆತ್ತಿ ಅವಳ ಗಲ್ಲದ ಮೇಲೆ ಕಚ್ಚಿದ ಮತ್ತು ಕಠೋರ ಧ್ವನಿಯಲ್ಲಂದ, ಒಂದು ವೇಳೆ ಓಡಿ ಹೋಗೋದಕ್ಕೆ ಪ್ರಯತ್ನಿಸಿದ್ರೆ ಅದರ ಪರಿಣಾಮ ನಿನ್ನ ಕಲ್ಪನೆಗಿಂತಲೂ ಕೆಟ್ಟದಾಗಿರುತ್ತೆ. ನೀನು ಊಹಿಸೋದಕ್ಕೂ ಸಾಧ್ಯವಿಲ್ಲದಷ್ಟು. ತೀಕ್ಷಾ ತಾರಕ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಲು. ಒಂದು ಕ್ಷಣ ಹೆದರಿದ್ಲು. ಆದರೆ ಮರುಕ್ಷಣವೇ ಅವಳ ಮುಖದಲ್ಲಿ ನಗು ಬಂತು. ತಾರಕ್ ಆ ನಗುವನ್ನು ನೋಡ್ದ. ಅವನು ಒಂದು ಹುಬ್ಬು ಮೇಲಕ್ಕೇರ್ತು. ತೀಕ್ಷಾ ಅವನ ಒಂದು ಚಿಕ್ಕ ಮುತ್ತು ಕೊಟ್ಟು ನಕ್ಕದ್ಲು. ತಾರಕ್ ಅವಳನ್ನ ತೆಟ್ಟಿಸ್ತಾ, ಈ ಹುಡುಗಿಗೆ ಏನಾಗಿದೆ? ಇದ್ದಕ್ಕಿದ್ದಂತೆ ಇವಳು ಹೇಗೆ ಬದಲಾದ್ಲು? ನನ್ನ ಸ್ಪರ್ಶವನ್ನು ದ್ವೇಷಿಸ್ತಿದ್ಲು. ನನ್ನಿಂದ ದೂರ ಹೋಗೋದಕ್ಕೆ ಒಂದು ಅವಕಾಶವನ್ನು ಬಿಡ್ದಿದ್ದವಳು ಈಗ ಹೀಗಾಗಿದ್ದಾಳಲ್ಲ ಅಂದ್ಕೊಂಡ. ತೀಕ್ಷಾ ತಾರಕ್ನನ್ನು ಅಪ್ಕೊಂಡ್ಳು. ಅವಳ ಮೆಲ್ಲಗೆ ತಾರಕ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ತಾರಕ್ ಆಶ್ಚರ್ಯಗೊಂಡ. ಮರುಕ್ಷಣವೇ ಅವನ ಭಾವನೆಗಳು ಮತ್ತಷ್ಟು ಕಠೋರವಾದವು. ಅವನು ತೀಕ್ಷಾಳ ಮುಖ ಹಿಡಿದವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ತೀಕ್ಷಾ ಮುಜುಗರ ಆಯಿತು. ಅವಳನ್ನ ಜೋರಾಗಿ ಕಚ್ಚಿದ. ಅದರಲ್ಲಿ ಪ್ರೀತಿ ಇರಲಿಲ್ಲ, ಅದು ಅವನ ಒಳಗಿನ ಗೊಂದಲವಾಗಿತ್ತು. ತೀಕ್ಷಾಳ ಕಣ್ಣುಗಳು ತೇವವಾದವು. ತಾರಕ್ ತಾನು ಅನುಭವಿಸಲು ಇಷ್ಟಪಡದ ಆ ಭಾವನೆಯಿಂದ ಓಡ್ತಿದ್ದಾನೆ ಅಂತ ತೀಕ್ಷಾಗ ಅರ್ಥ ಆಯಿತು. ಅವಳವನನ್ನು ತಡಿಲಿಲ್ಲ. ಅವಳ ಕಣ್ಣೀರು ಕೆನ್ನೆ ಮೇಲೆ ಹರಿತು. ತಾರಕ್ ಅವಳನ್ನ ಬಿಟ್ಟ ಮತ್ತು ಅವಳ ಕಣ್ಣುಗಳನ್ನ ನೋಡ್ದ. ಅವಳ ಕಣ್ಣೀರು ಕಂಡು ಅವನು ಅವಳನ್ನು ಎತ್ಕೊಂಡು ಬಾತ್ರೂಮ್ ಕರ್ಕೊಂಡು ಹೋದ. ಸ್ವಲ್ಪ ಹೊತ್ತಿನ ನಂತರ ಅವರು ಹೊರಗೆ ಬಂದರು. ತೀಕ್ಷಾ ಡ್ರೆಸ್ಸಿಂಗ್ ರೂಮ್ಗೆ ಹೋದ್ಲು. ಸ್ವಲ್ಪ ಹೊತ್ತಿನಲ್ಲಿ ಅವಳು ಹೊರಗೆ ಬಂದಳು. ಅವಳು ವೈಟ್ ಶರ್ಟ್ ಮತ್ತು ಬೇಬಿ ಪಿಂಕ್ ಕಲರ್ ಸ್ಕರ್ಟ್ ಧರಿಸಿದ್ಲು. ಅವಳು ಕನ್ನಡಿಯ ಮುಂದೆ ನಿಂತು ಕೂದಲನ್ನು ಸರಿಪಡಿಸ್ಕೊಳ್ಳತೊಡಗಿದ್ಲು. ಅವಳು ಒಮ್ಮೆಯೂ ತಾರಕ್ ಕಡೆ ನೋಡಲಿಲ್ಲ. ತಾರಕ್ ಅಲ್ಲಿ ಇರೋದನ್ನೇ ಅವಳು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ಲು. ಎಷ್ಟೋ ಹೊತ್ತಿನಿಂದ ಅವಳನ್ನ ನೋಡ್ತಾ ಇದ್ದಂಥ ತಾರಕ್ನ ಹುಬ್ಬುಗಳು ಗಂಟೆಕದ್ವು. ತಾರಕ್ ಹಿಂದಿನಿಂದ ಬಂದು ತೀಕ್ಷಾಳನ್ನು ಅಪ್ಕೊಂಡ. ತೀಕ್ಷಾ ಯಾವುದೇ ವಿರೋಧ ಮಾಡಲಿಲ್ಲ. ಅವಳು ಸುಮ್ಮನೆ ಅವನಿಂದ ದೂರ ಸರಿದು ಕಿಟಕಿ ಪಕ್ಕ ಹೋದ್ಲು. ತನ್ನೆರಡು ಕೈಗಳನ್ನ ಕಟ್ಕೊಂಡು ಕಿಟಕಿಯಿಂದ ಹೊರಗೆ ನೋಡತೊಡಗಿದ್ಲು. ತಾರಕ್ ಅಲ್ಲೇ ನಿಂತಿದ್ದ. ಅವನು ಸಿಟ್ಟಿನಿಂದ ತೀಕ್ಷಾ ಕಡೆ ನೋಡ್ದ. ಅವನ ತುಟಿಗಳು ಬಿಗಿಯಾದವು. ಅವನು ತೀಕ್ಷಾಳ ಹತ್ರ ಹೋದ. ಅವಳನ್ನ ಹಿಂದಿನಿಂದ ಎತ್ಕೊಂಡ. ತೀಕ್ಷಾ ಹಾರಿದ್ಲು. ಏನಾಯ್ತಂತ ಅವಳಿಗೆ ತಿಳಿಲೇ ಇಲ್ಲ. ತಾರಕ್ ಅವಳನ್ನ ರೂಮ್ನಿಂದ ಹೊರಗೆ ಕರ್ಕೊಂಡು ಹೋದ. ತೀಕ್ಷಾ ಗೊಂದಲದಿಂದ ಅವನನ್ನು ನೋಡ್ತಾ ಇದ್ಲು. ತಾರಕ್ ಅವಳನ್ನ ಲಿವಿಂಗ್ ಹಾಲ್ ಕಡೆ ಕರ್ಕೊಂಡು ಹೋದ. ಲಿವಿಂಗ್ ಹಾಲ್ನಲ್ಲಿ ಮೋಹನ್ ಸೋಫಾದ ಮೇಲೆ ಕೂತು ಮ್ಯಾಗ್ಝಿನನ್ನು ಓದ್ತಾ ಇದ್ದ. ಅಚಾನಕ್ಕಾಗಿ ಅವನ ದೃಷ್ಟಿ ಎದುರಿನಿಂದ ಬರ್ತಿದ್ದ ತಾರಕ್ ಮತ್ತು ತೀಕ್ಷಾಳ ಮೇಲೆ ಬಿತ್ತು. ಒಂದು ಕ್ಷಣ ಅವನಿಗೆ ತನ್ನ ಕಣ್ಣುಗಳನ್ನೇ ನಂಬೋದಕ್ಕೆ ಆಗಲಿಲ್ಲ. ಅವನ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದ್ವು. ಅವನು 2 ಬಾರಿ ಕಣ್ಣು ಮಿಟುಕಿಸಿ ನೋಡಿದಾಗ ಅದು ನಿಜ ಅಂತ ತಿಳಿಯಿತು. ತೀಕ್ಷಾ ತಾರಕ್ನ ತೋಳುಗಳಲ್ಲಿದ್ಲು. ತೀಕ್ಷಾ ಮೋಹನನ್ನು ನೋಡ್ದ. ತಕ್ಷಣ ಪೂರ್ತಿ ಕೆಂಪಾದ್ಲು. ಅವಳು ಕೂಡಲೇ ತಾರಕ್ನ ತೋಳುಗಳಿಂದ ಕೆಳಗಿಳಿದು ನೆಟ್ಟಾಗಿ ನಿಂತ್ಕೊಂಡ್ಳು. ಅವಳು ಮೋಹನ್ ನೋಡಿ ನಕ್ಕದ್ಲು. ತಾರಕ್ ಮಾತ್ರ ರಕ್ತ ಕುದೀತಿತ್ತು. ಮೋಹನ್ ಅಚ್ಚರಿಯಿಂದ ತಾರಕ್ನನ್ನು ನೋಡ್ದ ಮತ್ತು ಮನಸ್ಸಿನಲ್ಲಿ ನಕ್ಕ. ತಾರಕ್ನ ಮುಖ ನೋಡಿ ತನಗಿಲ್ಲಿರೋದು ಅವನಿಗೆ ಇಷ್ಟ ಇಲ್ಲ ಅಂತ ಮೋಹನ್ಗೆ ತಿಳಿಯಿತು. ತಾರಕ್ ಮೋಹನ್ ಕಡೆ ಕಠೋರವಾಗಿ ನೋಡಂದ, ನೀನು ಇಲ್ಲೇನು ಮಾಡ್ತಿದ್ಯಾ? ಮೋಹನ್ ಅಂದ, ಇವತ್ತು ನಮಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಲಂಡನ್ನಿಂದ ಕೆಲವು ಕ್ಲೈಂಟ್ಸ್ ಬರ್ತಿದ್ದಾರೆ. ಅಮೇಶಾ ಪ್ರಾಜೆಕ್ಟ್ ಬಗ್ಗೆ ಕೆಲವು ಡಿಸ್ಕಷನ್ ಮಾಡಬೇಕಿದೆ. ಆಗ ತಾರಕ್ ಯಾವುದೇ ಭಾವನೆ ಇರದೆ ಅಂದ, ಮೀಟಿಂಗ್ ಕ್ಯಾನ್ಸಲ್ ಮಾಡು.
ಮೋಹನ್ ಔಹಾರಿಯಿಂದ ವಾಟ್ ಯಾಕೆ? ತಾರಕಂದ ಇವತ್ತು ನಾವು ಪಾರ್ಕಿಗೆ ಹೋಗ್ತಿದ್ದೀವಿ. ಮೋಹನ್ ಬೆಚ್ಚಿ ಬಿದ್ದ. ನೀನು ಮತ್ತು ಆ ಪಾರ್ಕ್ ಅಂದ. ಅವನಿಗೆ ಯಾವುದೋ ದೊಡ್ಡ ಶಾಕ್ ತಗಲದಂತಿತ್ತು. ತಾರಕ್ ದೀಕ್ಷಾ ಕಡೆ ಸನ್ನೆ ಮಾಡ್ದ. ದೀಕ್ಷಾ ಸಂತೋಷದಿಂದ ಕುಣಿದ್ಬಿಟ್ಲು. ಅವಳು ಖುಷಿಯಿಂದ ಆರಿ ಅಂದ್ಲು, ರಿಯಲಿ ನಾವು ನಿಜವಾಗಿಯೂ ಪಾರ್ಕ್ ಹೋಗ್ತಿದ್ದೀವಾ? ತಾರಕ್ ಕೇವಲ ಹ್ಞೂ ಅಂತ ಉತ್ತರಿಸ್ದ. ಮೋಹನ್ ಇದೆಲ್ಲವನ್ನ ಆಶ್ಚರ್ಯದಿಂದ ನೋಡ್ತಿದ್ದ. ಆದರೆ ದೀಕ್ಷಾಳ ಖುಷಿ ನೋಡಿ ಅವನ ಮನಸ್ಸಿನಲ್ಲಿ ಲಕ್ಕ. ಮೋಹನ್ ಅಂದ್ಕೊಂಡ, ದೀಕ್ಷಾ ನಿನ್ನ ಬಣ್ಣ ನನ್ನ ಗೆಳೆಯನ ಮೇಲೆ ಏರ್ತಾ ಇದೆ. ತಾರಕ್ ದೀಕ್ಷಾಳ ಈ ಮುಗ್ಧವಾದ ಖುಷಿಯನ್ನು ನೋಡಿದಾಗ ಅವನ ತುಟಿಗಳ ಅಂಚು ಸ್ವಲ್ಪ ಬಾಗ್ತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು.